ಭಾರತದ ಸ್ಪೆಷಲ್ ಫೋರ್ಸ್ ತಾಂಡವ. ಉಗ್ರರ ಗುಂಡೇಟು, ಹೀರೋ ಆದ ಟೈಸನ್. ಇದು ದೇಶಭಕ್ತ ನಾಯಿಯ ರಣರೋಚಕ ಕಥೆ. ನೀರಿನಾಳದಲ್ಲಿ ಇರಲಿ, ಆಗಸದಲ್ಲೇ ಇರಲಿ, ಸಾಲು ಸಾಲು ಪರ್ವತಗಳ ಸಾಲೇ ಇರಲಿ, ಅತಳ ವಿತಳ ಸುತಳ ಪಾತಾಳದಲ್ಲಿ ಎಲ್ಲೇ ಇರಲಿ, ಅಲ್ಲಿ ಶತ್ರುಗಳು ಇದ್ದಾರೆ ಅನ್ನೋ ಸುಳಿವು ಸಿಕ್ಕರೆ ಸಾಕು, ನಮ್ಮ ರಣಕಲಿಗಳು ತೊಡೆ ತಟ್ಟಿಕೊಂಡು ಅಲ್ಲೇ ಅವರ ಮುಂದೆ ಎದೆಯೊಡ್ಡಿ ನಿಂತು ಅವರ ಹೆಣಗಳನ್ನ ಬೀಳಿಸಿ ಬಿಡುತ್ತಾರೆ. ಅಂಥ ರಣಕಲಿಗಳು ನಮ್ಮ ವೀರಯೋಧರು. ಇಂಥ ಒಂದು ದೀರ್ಘಕಾಲದ ತ್ರಾಶಿ ಹೆಸರಿನ ಮಿಷನ್ ಒಂದು ಈಗ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಸುಮಾರು 326 ದಿನದಿಂದ ನಡೆಸಿದ್ದ ಈ ಮಿಷನ್ನಲ್ಲಿ ಭಾರತದ ಸ್ಪೆಷಲ್ ಫೋರ್ಸ್ 7 ಉಗ್ರರನ್ನ ಹೊಡೆದುರುಳಿಸಿದೆ. ಈ ಕಾರ್ಯಾಚರಣೆಯಲ್ಲಿ ಹೀರೋ ಆಗಿ ಕಾಣಿಸಿಕೊಂಡಿದ್ದು ಬೇರ್ಯಾರೂ ಅಲ್ಲ, ಮಿಸ್ಟರ್ ಟೈಸನ್. ಯೋಧರು ನಡೆಸಿದ್ದ ಈ ಕಾರ್ಯಾಚರಣೆಗೆ ಗ್ಯಾಲೆಂಟ್ ಪರ್ಸಿವರೆನ್ಸ್ ಎಂದು ಹೆಸರಿಡಲಾಗಿತ್ತು. ಈ ಗ್ಯಾಲೆಂಟ್ ಪರ್ಸಿವರೆನ್ಸ್ ಕಾರ್ಯಾಚರಣೆ ನಡೆದದ್ದು ಉನ್ನತ ಪರ್ವತ ಪ್ರದೇಶದಲ್ಲಿ. ಚಳಿ, ಗಾಳಿ, ಮಳೆ ಎನ್ನದೆ ಈ ದುರ್ಗಮ ಪರ್ವತ ಪ್ರದೇಶಗಳಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಭಾರತೀಯ ಸೇನೆ, ಜಮ್ಮು ಕಾಶ್ಮೀರ ಪೊಲೀಸ್ ಮತ್ತು ಸಿಆರ್ಪಿಎಫ್ ಒಟ್ಟಾಗಿ ಈ ಮಿಷನ್ ಅನ್ನ ಯಶಸ್ವಿಯಾಗಿ ಮುಗಿಸಿವೆ. ಈ ಕಾರ್ಯಾಚರಣೆಯಲ್ಲಿ ಪ್ರಾಣ ಕಳೆದುಕೊಂಡ ಭಯೋತ್ಪಾದಕರಲ್ಲಿ ಜೈಷ್ ಎ ಮೊಹಮ್ಮದ್ನ ಮುಖ್ಯ ಕಮಾಂಡರ್ ಸೈಫುಲ್ಲಾ ಕೂಡ ಸೇರಿದ್ದಾನೆ. ಆ ಗುಂಪಿನಲ್ಲಿ ಅವನ ಸಹಚರರೂ ಇದ್ರು. ಈ 7 ಜನ ಭಯೋತ್ಪಾದಕರು ಛತ್ರುಕಾಡು ಪ್ರದೇಶದಲ್ಲಿ ಸಕ್ರಿಯರಾಗಿದ್ರು. ಇದು ಗೊತ್ತಾಗಿದ್ದೇ ತಡ ಭಾರತೀಯ ಸೇನೆ ಇವರ ಹಿಂದೆ ಬಿತ್ತು. ಉತ್ತಮ ಗೂಢಚಾರ ಮಾಹಿತಿ, ಡ್ರೋನ್ಗಳು, ಉಪಗ್ರಹ ಚಿತ್ರಗಳು ಮತ್ತು ಇತರ ತಂತ್ರಜ್ಞಾನವನ್ನ ಬಳಸಿ ಈ ಭಯೋತ್ಪಾದಕರಿಗೆ ಖೆಡ್ಡ ತೋಡ್ತು. ಹಲವು ಬಾರಿ ತಪ್ಪಿಸಿಕೊಂಡ್ರೂ ಕೊನೆಯಲ್ಲಿ ಈ ಉಗ್ರರನ್ನ ಸಿಕ್ಕಲ್ಲೇ ಮುಗಿಸಲಾಯಿತು. ಅಷ್ಟಕ್ಕೂ ಮಿಷನ್ ಯಶಸ್ವಿ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಉಗ್ರರಿಂದ ಗುಂಡೇಟು ತಿಂದಿರೋ ಟೈಸನ್ ಕೂಡ ಒಂದು. ದೇಶದ ರಕ್ಷಣೆಗಾಗಿ ಹೋರಾಡೋದು ಕೇವಲ ಯೋಧರಲ್ಲ, ಸೇನೆಯ ಶ್ವಾನಗಳು ಕೂಡ ಪ್ರಾಣದ ಹಂಗು ತೊರೆದು ಯುದ್ಧ ಭೂಮಿಯಲ್ಲಿ ಮುನ್ನುಗ್ಗುತ್ತೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿ ನಡೆದ ಈ ಎನ್ಕೌಂಟರ್ನಲ್ಲಿ ಸೇನೆಯ ಶ್ವಾನ ಟೈಸನ್ ತೋರಿದ ಪರಾಕ್ರಮದಿಂದಾಗಿ 3 ಕುಖ್ಯಾತ ಜೈಷ್ ಉಗ್ರರನ್ನ ಸೇನೆ ಸದೆಬಡಿದಿದೆ. ಕಾರ್ಯಾಚರಣೆ ವೇಳೆ ಯೋಧರಿಗೆ ಸಾಥ್ ಕೊಟ್ಟಿದ್ದ ಟೈಸನ್ ಅಡಗು ತಾಣದೊಳಗೆ ತೆವಳುತ್ತಾ ನುಗ್ಗಿತ್ತು. ಆ ಸಮಯದಲ್ಲಿ ಉಗ್ರರು ಗುಂಡಿನ ದಾಳಿ ನಡೆಸಿದ್ರು. ಟೈಸನ್ ಕಾಲಿಗೆ ಗುಂಡೇಟು ಬಿತ್ತು. ಆದರೂ ಲೆಕ್ಕಿಸದೆ ಮುನ್ನುಗ್ಗಿ ಉಗ್ರರು ಅವಿತು ಕುಳಿತಿದ್ದ ನಿಖರವಾದ ಸ್ಥಳವನ್ನ ಅದು ಯೋಧರಿಗೆ ತೋರಿಸಿಕೊಡ್ತು. ಟೈಸನ್ ನೀಡಿದ ಸುಳಿವಿನ ಆಧಾರದ ಮೇಲೆ ಭದ್ರತಾ ಪಡೆಗಳು ದಾಳಿ ನಡೆಸಿ 3 ಉಗ್ರರನ್ನ ಹತ್ಯೆಗೈದ್ವು. ಈ ಕಾರ್ಯಾಚರಣೆಯಲ್ಲಿ ಹತ್ಯೆಯಾದವರಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೋಸ್ಟ್ ವಾಂಟೆಡ್ ಉಗ್ರ ಸೈಫುಲ್ಲಾ ಕೂಡ ಒಬ್ಬ. ಕಳೆದ 2 ವರ್ಷಗಳಿಂದ ಈ ಪ್ರಾಂತ್ಯದಲ್ಲಿ ಈತ ಸಕ್ರಿಯವಾಗಿದ್ದ. ಸುಮಾರು 20 ಬಾರಿ ಭದ್ರತಾ ಪಡೆಗಳ ಕೈಯಿಂದ ತಪ್ಪಿಸಿಕೊಂಡಿದ್ದ. ಕೊನೆಗೂ ಟೈಸನ್ ಸಹಾಯದಿಂದ ಆತನ ಆಟಕ್ಕೆ ಅಂತ್ಯ ಹಾಡಲಾಯಿತು. ಕಾರ್ಯಾಚರಣೆ ಸ್ಥಳದಿಂದ 2 AK-47 ರೈಫಲ್ ಮತ್ತು ಮದ್ದುಗುಂಡುಗಳನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆಯಲ್ಲಿ ಕಾಲಿಗೆ ಗುಂಡೇಟು ಬಿದ್ದು ಗಾಯಗೊಂಡಿರುವ ಟೈಸನ್ ಅನ್ನ ತಕ್ಷಣವೇ ಹೆಲಿಕಾಪ್ಟರ್ ಮೂಲಕ ಏರ್ ಲಿಫ್ಟ್ ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸದ್ಯ ಟೈಸನ್ ಚಿಕಿತ್ಸೆ ಪಡಿತಾ ಇದ್ದಾನೆ. ಇತ್ತೀಚಿನ ವರದಿ ಬಂದಾಗ ಆತ ಚೇತರಿಸಿಕೊಳ್ತಾ ಇದ್ದಾನೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹಿರಿಯ ಮಿಲಿಟರಿ ಅಧಿಕಾರಿಗಳು ಆಸ್ಪತ್ರೆಗೆ ತೆರಳಿ ಟೈಸನ್ಗೆ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಯೋಧರಂತೆ ಶ್ವಾನವು ಉಗ್ರರ ಮುಂದೆ ವೀರಾವೇಶದಿಂದ ಹೋರಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಹ್ಯಾಟ್ಸ್ ಆಫ್ ಟೈಸನ್.